ನೋಡಿ ಹೆಂಗಿದೆ, ತುಂಬ ಉದ್ದ ಇದೆ ಇದು ಬ್ರಿಡ್ಜ್ ಆ್ಯಕ್ಚುಲಿ. ಇದೆಲ್ಲ ತಲಕಾವೇರಿ ನೀರು ಹೋಗ್ತಿರೋದು ಅನಿಸುತ್ತೆ ಕೆಳಗಡೆ ಎಲ್ಲ. ಪಾರ್ಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಒಂದು ದೇವಸ್ಥಾನ ಇದೆ. ಭಾಗ ದೇವರು ಏನು ಹೆಸರು ಇತ್ತು ಗೊತ್ತಾಗಲಿಲ್ಲ. ವಿಚಿತ್ರವಾಗಿದೆ ಇದು ಬ್ರಿಡ್ಜು. ಮತ್ತೆ ಈ ಕಡೆ ಒಂದು ಹೋಗುತ್ತೆ, ನಾವು ಈ ಕಡೆ ಹೋಗ್ಬೇಕೀಗ. ನೋಡಿ ನೋಡಿ ಆ ಕಡೆ ಎಲ್ಲ ಸಕ್ಕದಾಗಿದೆ. ಮೋಡನೇ ಕೆಳಗಡೆ ಇದೆ, ಬೆಟ್ಟ ಇನ್ನು ಮೇಲೆ ಇದೆ. ಎಷ್ಟು ಉದ್ದ ಇದೆ ನೋಡ್ರಿ ಬ್ರಿಡ್ಜು, ಇನ್ನೂ ಮುಗಿದಿಲ್ಲ. ಆವಾಗಿಂದ ಹೋಗ್ತಾ ಇದೆ ಬ್ರಿಡ್ಜು. ಹೆಂಗೆ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ, ನಾನೇನು ಇದು ರೋಡು ಬೇರೆ ಬಂದ್ಬಿಟ್ವಿ ಅಂದ್ಕೊಂಡೆ. ನೋಡಿದ್ರೆ ಹೆಂಗೆ ಹಾಕಿದ್ದಾರೆ ಸೈಡಿಗೆಲ್ಲ. ಒಂಥರ ವಿಚಿತ್ರವಾಗಿದೆ ರೋಡು ಈ ಕಡೆ. ನಾವು ಆ್ಯಕ್ಚುಲಿ ತಲಕಾವೇರಿಗೆ ಹೋಗಂಗೆ ಇಲ್ಲ. ನಾವು ಹಿಂದೆನೇ ಎಲ್ಲೋ ಒಂದು ಲೆಫ್ಟ್ ತಗೋಬೇಕಿತ್ತಂತೆ. ಟಿಕೆಟ್ ತೊಗೊಂಡು ಒಳಗಡೆ ಬೇರೆ ಹೋಗ್ಬಿಟ್ಟಿದ್ದೀವಿ. ಮತ್ತೆ ರಿಟರ್ನ್ ಬಂದು ಅಂಕಲ್ಗೆ ರಿಟರ್ನ್ ಕೊಟ್ಬಿಟ್ವಿ ಟಿಕೆಟ್ನ. ಅಂಕಲ್ ನಾವು ದಾರಿ ತಗ್ಬಿಟ್ಟಿದ್ದೀವಿ, ಈ ಕಡೆ ಅಲ್ಲ, ತಗೊಳ್ಳಿ ದುಡ್ಡು ರಿಟರ್ನ್ ಕೊಟ್ಬಿಡಿ ಅಂತ. ಅಂಕಲ್ ರಿಟರ್ನ್ ಮಾಡಿದ್ರು. ಸೊ ನೋ ಪ್ರಾಬ್ಲಮ್. ಒಂದು 3-4 ಕಿಲೋಮೀಟ್ರು ಮತ್ತೆ ತೋರಿಸ್ತೀನಿ ನಿಮಗೆ ಬ್ರಿಡ್ಜ್ ಎಷ್ಟು ಉದ್ದ ಇದೆ ಅಂತ. ನೋಡಿ, ರಿಟರ್ನ್ ಇದೆ ಬ್ರಿಡ್ಜಲ್ಲಿ ಹೋಗ್ತಾ ಇರೋದೀಗ. ಆಗಲಿ ಅಲ್ಲೆಲ್ಲ ಮೋಡ ಕೆಳಗಡೆ ಬಂದಿತ್ತು, ಬೆಟ್ಟ ಎಲ್ಲ ಮೇಲೆ ಇತ್ತು. ಈಗ ಮೋಡ ಎಲ್ಲ ಮತ್ತೆ ಮೇಲೆ ಹೋಗ್ಬಿಟ್ಟಿದೆ. ಸೊ ನಾವು ಇನ್ನೂ 60 ಕಿಲೋಮೀಟರ್ಸ್ ಟ್ರಾವೆಲ್ ಇರೋದು ನಮಗೆ. ಆಲ್ಮೋಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡ್ದಂಗೆ ಕರೆಕ್ಟ್ ಇದೆ, ಮ್ಯಾಪ್ ಹಾಕಿ ನೋಡಿದ್ವಿ. ಸೊ ಇನ್ನೂ 60 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. ಸೊ 140 ಬಂದುಬಿಟ್ಟಿದ್ದೀವಿ. ಸೊ 140 ಅಲ್ಲ, 150 ಹತ್ರ. ಸೊ ಆಲ್ಮೋಸ್ಟ್ 62 ಕಿಲೋಮೀಟರ್ಸ್ ಹೋಗಬೇಕು. ಆಲ್ಮೋಸ್ಟ್ ನಾವು ಒಂದು 4-5 ಕಿಲೋಮೀಟ್ರು ಮುಂದೆ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ. ಮೋಸ್ಟ್ಲಿ ಇಲ್ಲಿ ಲೆಫ್ಟ್ ತಗೋಬೇಕಿತ್ತು ನಾವು, ಮಿಸ್ ಆಗಿ ನಾವು ಸ್ಟ್ರೈಟ್ ಹೋಗ್ಬಿಟ್ವಿ. ನಾವು ತಲಕಾವೇರಿ ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದು, ಬಟ್ ನಾವು ತಲಕಾವೇರಿಗೆ ಹೋಗಂಗೆ ಇಲ್ಲ. ಇದು ಯಾವುದೋ ಸಿಂಗಲ್ ರೋಡ್ ಬಂದುಬಿಡ್ತು ನಮಗೆ ಇವಾಗ. ಫುಲ್ಲು ಕಾಡು ಬೇರೆ ಇದು, ರೋಡು ಚೆನ್ನಾಗಿಲ್ಲ. ಹಿಂಗೆ ಏನಾದರೂ ನಮಗೆ ಸುಳ್ಯತನ ಇದ್ಬಿಟ್ರೆ ಕತೆ ಮುಗೀತು ನಮಗೆ. ಈಗಲೇ 2 ಅವರ್ಸ್ ತೋರಿಸ್ತಾ ಇದೆ ಜರ್ನಿ ಮ್ಯಾಪಲ್ಲಿ. ಅಂತಂದರೆ ರೋಡ್ ಹಿಂಗೆ ಇರ್ಬೋದು ನಂಗೆ ಅನ್ಸಿದ ಮಟ್ಟಿಗೆ. ರೋಡ್ ಚೆನ್ನಾಗಿಲ್ಲ ಅಂತಂದರೆ ಕಷ್ಟ. ನಾವು ಹಿಂಗೆ ಡುಬುಕ್ ಅಂತ ಓಡಿಸೋದು. ರೋಡೇನೋ ಖಾಲಿ ಇದೆ, ಆದರೆ ರೋಡೇ ಚೆನ್ನಾಗಿಲ್ಲ. ಬಸ್ ಸ್ಟ್ಯಾಂಡ್ಗಳೇ ಇಲ್ಲೆಲ್ಲ ಒಂಥರ ಬೂತ್ ಬಂಗ್ಲಾ ಇದ್ದಂಗಿವೆ. ಈಟೀಟೆ ಅದು ಯಾರು ಇಲ್ಲವೇ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ. ಆದರೂ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಯಾವ ಜನನೂ ಇರೋಲ್ಲ, ಏನಿಲ್ಲ. ಅಲ್ಲಿ ಹುಲ್ ಬೆಳ್ಕೊಂಬಿಟ್ಟಿರುತ್ತೆ ಅಕ್ಕಪಕ್ಕ ಫುಲ್ಲು. ಸ್ವಲ್ಪ ರೋಡ್ ಚೆನ್ನಾಗಿರೋದು ಬಂತು. ನ್ಯಾರೋ ರೋಡು, ಬಟ್ ರೋಡ್ ಆದರೂ ಚೆನ್ನಾಗಿ ಬಂದರೆ ಸಾಕು ನಮಗೆ. ಹಿಂಗೆ ಈ ಥರ ಆದರೂ ಇದ್ದರೆ ಸಾಕು. ಅಟ್ಲೀಸ್ಟ್ 50-60 km/h ಹೋದರೂ ಸಾಕು ನಾವು. ಆಟೋಗಳೇ ಇಲ್ಲೆಲ್ಲ ಸರ್ವೀಸು. ಈ ರೋಡಲ್ಲೆಲ್ಲ ಯಾವ ಬಸ್ ಬರುತ್ತೆ, ಯಾವ ಬಸ್ಸು ಬರಲ್ಲ. ಇಲ್ಲಿ ಆಟೋಗಳೇ ಓಡಾಡೋದು. ಆಲ್ಮೋಸ್ಟ್ ಎಲ್ಲ ಅವರವರು ಕಾರ್ಗಳು ಇಟ್ಕೊಂಡಿರ್ತಾರೆ, ಬೈಕ್ಗಳು ಇಟ್ಕೊಂಡಿರ್ತಾರೆ. ಇಲ್ಲಿ ಸ್ವಲ್ಪ ಕೂಲಿ ಮಾಡೋರು ಅವರೆಲ್ಲ ಬೈಕು ಕಾರು ತೊಗೊಂಬರೋಕ್ಕಾಗಲ್ಲ. ಸೊ ಅವರೊಂದು ಆಟೋನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರದ್ದೇ. ಅದರಲ್ಲೇ ಬಂದುಬಿಡ್ತಾರೆ ಒಂದೇ ಸತಿ ಬಂದು, ಒಟ್ಟಿಗೆ ಬಂದು ಇಷ್ಟು ಟೈಮ್ಗೆ ಅಂತ ಮತ್ತೆ ರಿಟರ್ನ್ ಹೊರಡೋದವರು. ಸೊ ಕೇರಳ ಅಂತ ಬೋರ್ಡ್ ಕಾಣಿಸ್ತಾ ಇದೆ. ಎಷ್ಟು ಕಿಲೋಮೀಟರ್ ಅಂತ ತೋರಿಸ್ಲಿಲ್ಲ.
ನೋಡಬೇಕು ಎಷ್ಟು ಕಿಲೋಮೀಟ್ರ್ ಇದೆ ಕೇರಳ ಅಂತ. ಆ ಹುಲ್ಲುಗಳು ಬೆಳೆದಿರೋ ರೇಂಜ್ಗೆ ಅರ್ಧ ಬೋರ್ಡೇ ಮುಚ್ಚೋಗಿವೆ ಅಲ್ಲಿ. ಮೈಲಿಗಲ್ಲು ಸೂಪರ್ ಸೀನ್ ಮಾತ್ರ ಇದು. ವಾವ್, ತಣ್ಣಗಿದೆ ರೀ. ಮನ್ಸಿಗೆ ಏನೋ ಒಂಥರ ಖುಷಿ, ಸುಖ, ನೆಮ್ಮದಿ. ಗೊತ್ತೇ ಆಗಲ್ಲ ಆ ಕಡೆಯಿಂದ ಯಾವ್ದಾದ್ರು ಗಾಡಿ ಬಂತು ಅಂದರೆ. ನಮ್ಮ ಸೈಡಲ್ಲಿ ನಾವು ಸೇಫ್ಟಿಯಾಗಿದ್ದರೆ ಒಳ್ಳೆಯದು. ಏನಾದರೂ ಹುಚ್ಚು ಪೆಂಗ್ರ ಥರ ಆ ಕಡೆ ಓಡಿಸ್ಬಿಟ್ರೆ ಯಾವಾಗ ಬಂದು ಎತ್ಬಿಡ್ತಾರೆ ಆ ಕಡೆ ಅಂದರೆ ಹೇಳೋಕ್ಕಾಗಲ್ಲ. ನೋಡಿ ಎಲ್ಲಿ ಗುಂಡಿಲಿ ಮನೆ ಮಾಡ್ಕೊಂಡಿರೋದವರು, ಅದು ಹೆಂಗಿರ್ತಾರಪ್ಪ. ಏನು ಲ್ಯಾಂಡ್ ಸ್ಲೈಡ್ ಎಲ್ಲ ಆದರೆ ಮುಚ್ಚೇ ಹೋಗ್ಬಿಡುತ್ತೆ ಮನೆ ಅದು. ಅಯ್ಯಯ್ಯೋ, ನಿಜವಾಗ್ಲೂ ಇವರೆಲ್ಲ ಗ್ರೇಟ್ ಕಂಟ್ರಿ. ಇಲ್ಲೆಲ್ಲ ಬದುಕ್ತಿರೋದು ಇವರು ಎಲ್ಲ ಕಷ್ಟಪಟ್ಟು ಬದುಕ್ತವ್ರಲ್ಲ. ಮಳೆಗಾಲ ಬಂತು ಅಂದರೆ ಇವ್ರಿಗೆಲ್ಲ ಟೈಟ್ ಆಗಿಬಿಡುತ್ತೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಬದುಕಬೇಕು ಅಂತ ಇರೋ ಪ್ರಕೃತಿನ ಸರ್ವನಾಶ ಮಾಡಿ, ನಾಶ ಮಾಡಿ ಅಲ್ಲಿ ಮನುಷ್ಯ ಬದುಕಕ್ಕೆ ಟ್ರೈ ಮಾಡ್ತಾನೆ ಅಥವಾ ಬದುಕಕ್ಕೆ ಶುರು ಮಾಡ್ತಾನೆ. ಪ್ರಕೃತಿ ಅದ್ರ ತಕ್ಕಂಗೆ ಅದು ಹೆಂಗೆ ರಿಯಾಕ್ಟ್ ಆಗಬೇಕು, ಯಾವ್ಯಾವ ಟೈಮಲ್ಲಿ ಅದು ರಿಯಾಕ್ಟ್ ಆಗುತ್ತೆ. ನೀವು ಎಷ್ಟು ನಾಶ ಮಾಡಿರ್ತೀರ ಅದ್ರ 2ರಷ್ಟು ಅದು ವಿನಾಶ ಮಾಡಿ ಹೋಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆಳೀತಿರೋ ಪಾಪ್ಯುಲೇಷನ್ಗೂ ನೆಲ ಜಾಗನೂ ಸಾಕಾಗ್ತಿಲ್ಲ ನಮಗೆ. ಏನೂ ಮಾಡೋಕ್ಕಾಗಲ್ಲ. ಹೆಂಗೋ ಒಟ್ಟಿನಲ್ಲಿ ಹೆಂಗೋ ಜೀವನ ನಡೀತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇರಬೇಕು. ಯಾರಿಗೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ನಾವು ಪರಿಸ್ಥಿತಿನೇ ಇರೋದು ಹಂಗೆ. ನಮ್ಮದು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋ ಸ್ಥಿತಿಲಂತೂ ಇರೋಲ್ಲ. ಯಾಕಂತಂದರೆ ಎಲ್ಲ ನಾವು ಒಂಥರ ಆಟೋಮಿಕ್ ಇದ್ದಂಗೆ. ಆಟೋಮಿಕ್ ಅಂದರೆ ಯಾವ ಥರ ಹೇಳಿ, ಒಬ್ಬ ಮಗ, ಆ ಮಗನಿಗೆ ಮದುವೆ ಆಗುತ್ತೆ, ಅವನು ಇನ್ನೂ 2 ಮಕ್ಕಳನ್ನ ಹೆರ್ತಾನೆ, ಆ 2 ಮಕ್ಕಳು ಇನ್ನೂ 2 ಹೆರ್ತಾರೆ ಅಂದ್ಕೊಳ್ಳಿ. ಒಂದೊಂದೇ ಮಕ್ಕಳಾದ್ರೂ ಇದು ಬೆಳೀತಾ ಹೋಯ್ತಲ್ವ. ಸೊ ಈ ಆಟೋಮಿಕ್ಕು ಸ್ಪ್ಲಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಪಾಪ್ಯುಲೇಷನ್ ಜಾಸ್ತಿ ಹೋಗ್ತಾನೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡಬೇಕು ಅಂತಂದರೆ ಆಗಲ್ಲ. ಇವೆಲ್ಲ ಯಾರಿಗೆ ಹೇಳ್ತೀರಾ? ನೀವೇನು ಮಕ್ಕಳು ಮಾಡ್ಕೋಬೇಡಿ ಅಂತ ಹೇಳ್ಕೊಳಕ್ಕಾಗುತ್ತಾ? ನೋ. ಸೊ ಅದಕ್ಕೆಲ್ಲ ರೈಟ್ಸು, ಮಾನ ಹಕ್ಕು ಇವೆಲ್ಲ ಬಂದ್ಬಿಡ್ತವೆ. ಸೊ ಹೆಂಗೋ ದೇವ್ರು ಹೆಂಗೆ ಇಡ್ತಾನೆ ಹಂಗೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ.